ಮೆಟ್ಟಲು ಬಳಿ ಕುಳಿತು ಸ್ವಚ್ಛಂದವಾಗಿ ಆಡುತ್ತಿದ್ದ ಮಕ್ಕಳನ್ನು ತುಂಬಿದ ಕಣ್ಣಿನಿಂದ ಎವೆಯಿಕ್ಕದೆ ನೋಡುತ್ತಿದ್ದಳು ತುಳಸಿ. ಕಣ್ಗಳು ತುಂಬಿ ಹರಿಯುತ್ತಿರುವ ಕಣ್ಣೀರ ಕಡೆಗೆ ಅವಳ ಗಮನವಿರಲಿಲ್ಲ. ಮನದಲ್ಲಿ ಯೋಚನೆ ಒಂದೇ ಸಮನೆ ಸಾಗುತ್ತಿತ್ತು. ಎಷ್ಟೋ ಸಿರಿವಂತಿಕೆ ಇದ್ದರೇನು ತನಗೆ? ನನ್ನ ಒಡಲಿನ್ನೂ ತುಂಬಿಲ್ಲ. ನಾನು ಬಂಜೆ ಅನ್ನಿಸಿಕೊಳ್ಳುವುದು ತಪ್ಪಿಲ್ಲ. ಮಕ್ಕಳನ್ನು ಎತ್ತಿ ಆಡಿಸುವ ಭಾಗ್ಯವನ್ನು ಆ ದೇವರಿನ್ನೂ ನನಗೆ ಕರುಣಿಸಿಲ್ಲವಲ್ಲ ಎನ್ನುವ ಯೋಚನೆ ಅವಳನ್ನು ಪ್ರತಿಕ್ಷಣವೂ ಕೊಲ್ಲುತ್ತಿತ್ತು. ಮದುವೆಯಾಗಿ ವರುಷ 10 ಕಳೆದರೂ ಅವಳ ಮಡಿಲಿನ್ನೂ ತುಂಬಿರಲಿಲ್ಲ. ಸುತ್ತದ ಆಸ್ಪತ್ರೆಗಳಿಲ್ಲ, ಪೂಜೆ ಮಾಡದ ದೇವರುಗಳೇ ಇರಲಿಲ್ಲ. ಆತ್ಮೀಯರು, ಸ್ನೇಹಿತರು, ಸಂಬಂಧಿಕರು ಹೇಳಿದ ಕಡೆಯೆಲ್ಲ ಹೋಗಿ ಪೂಜೆ ಪುನಸ್ಕಾರ, ಔಷಧೋಪಚಾರ ಅಂತ ಮಾಡಿದ್ದೇ ಬಂತು. ಒಡಲು ಮಾತ್ರ ತುಂಬಿರಲಿಲ್ಲ. ಆದರೂ ದೇವರ ಮೇಲಿನ ಅವಳ ನಂಬಿಕೆ ಇನ್ನೂ ಕಡಿಮೆಯಾಗಿರಲಿಲ್ಲ. ಔಷಧೋಪಚಾರದ ಜೊತೆಗೆ ದೇವರ ಸೇವೆಯೂ ಮುಂದುವರೆದಿತ್ತು. ದೇವರಿಗೆ ಸೇವೆ ಮಾಡಲು ಇನ್ನೇನೂ ಉಳಿದಿಲ್ಲ ಅನ್ನುವಾಗ ಜೊತೆಗೆ 10 ಲಕ್ಷಗಳನ್ನು ವ್ಯಯಿಸಿದ ನಂತರ ಕೊನೆಗೂ ಆ ದೇವರು ಕರಗಿದ್ದ. ನಿಧಾನವಾಗಿ ತುಳಸಿಯ ಒಡಲಲ್ಲಿ ಕುಡಿಯೊಂದು ಚಿಗುರೊಡೆದಿತ್ತು. ಮನೆಯವರ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಅವಳ ಪತಿ ಸುರೇಶನಂತೂ ತುಳಸಿಯನ್ನು ನೆಲದ ಮೇಲೆ ಕಾಲಿಡಲೇ ಬಿಡುತ್ತಿರಲಿಲ್ಲ. ದಿನಗಳುರುಳಿ ತುಳಸಿ ಮುದ್ದಾದ ಹೆಣ್ಣು ಮಗುವಿಗೆ ಜನ್ಮ ನೀಡಿದಳು. ಗಂಡು ಮಗುವಿನ ನಿರೀಕ್ಷೆಯಲ್ಲಿದ್ದವಳಿಗೆ ಮನೆ ಬೆಳಗುವ ಹೆಣ್ಣು ಮಗುವೊಂದು ಕರುಣಿಸಿದ್ದ ಆ ದೇವರು. ಮೊದಲ ಮಗುವಿಗೆ ವರ್ಷ ತುಂಬುವಷ್ಟರಲ್ಲಿ ಮತ್ತೆ ಬಸುರಿಯಾಗಿದ್ದಳು ತುಳಸಿ. ಈ ಬಾರಿ ಗಂಡು ಮಗುವೇ ಆಗಬೇಕು, ಹಾಗೆ ಆಗುತ್ತದೆ ಎನ್ನುವ ದುರಾಸೆ ಅವಳಲ್ಲಿ. ಈ ಬಾರಿ ಗಂಡು ಮಗುವೇ ಆಗುತ್ತದೆ ಅಲ್ವಾ ಅತ್ತೆ ಅನ್ನುತ್ತಿದ್ದವಳಿಗೆ ಯಾವ ಮಗುವಾದರೂ ಪರವಾಗಿಲ್ಲ ತುಳಸಿ, ಸುಸೂತ್ರವಾಗಿ ಹೆರಿಗೆಯಾಗಿ ತಾಯಿ ಮಕ್ಕಳಿಬ್ಬರೂ ಆರೋಗ್ಯವಾಗಿ ಚೆನ್ನಾಗಿದ್ದರೆ ಅಷ್ಟೇ ಸಾಕು ಅನ್ನೋದೇ ನಮ್ಮಾಸೆ ಎನ್ನುತ್ತಿದ್ದರು ಅವಳತ್ತೆ ವಾರಿಜಮ್ಮ. ಆವಾಗೆಲ್ಲ ಅವಳಿಗೆ ನಿರಾಸೆ ಕಾಡುತ್ತಿದ್ದದ್ದೇ ಹೆಚ್ಚು. ತುಳಸಿಗೆ ಯಾವಾಗ ಹೆರಿಗೆಯಾಗುವುದೋ, ಗಂಡು ಮಗುವಿನ ಮುಖ ಯಾವಾಗ ನೋಡುವೆನೋ ಎಂಬುದೊಂದೇ ಹಂಬಲ. ಹೆರಿಗೆ ಸಮಯ ಹತ್ತಿರವಾಗುತ್ತಿದ್ದಂತೆ ಮೊದಲ ಮಗುವಿನ ಮೇಲೆ ಸಿಡಿಮಿಡಿಗುಟ್ಟುತ್ತಾ ದೂರ ಮಾಡತೊಡಗಿದಳು ತುಳಸಿ. ಗಂಡ, ಅತ್ತೆ, ಮಾವ ಇದನ್ನೆಲ್ಲ ಗಮನಿಸಿದರೂ ತುಂಬಿದ ಬಸುರಿ, ಕಿರಿಕಿರಿ ಸಹಜ ಅಂದುಕೊಂಡು ಮಗುವನ್ನು ತಾವೇ ಆರೈಕೆ ಮಾಡತೊಡಗಿದರು. ಹೆರಿಗೆ ಸಮಯ ಹತ್ತಿರ ಬರುತ್ತಿದ್ದಂತೆ ಆತಂಕದಲ್ಲೇ ದಿನ ದೂಡತೊಡಗಿದಳು ತುಳಸಿ. ದಿನ ಕಳೆದು ಹೆರಿಗೆ ನೋವು ಆರಂಭವಾದಾಗ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದರು ಪತಿ ಮತ್ತು ಮನೆಯವರು. ಆಸ್ಪತ್ರೆಯಲ್ಲಿ ಡಾಕ್ಟರ್ ಬಳಿಯಲ್ಲೂ ಅವಳದ್ದು ಅದೇ ಕೋರಿಕೆ, ನನಗೆ ಗಂಡು ಮಗುವೇ ಆಗುತ್ತದೆ ಅಲ್ವಾ ಡಾಕ್ಟರ್ ಎಂದು. ನೋಡಿ ತುಳಸಿಯವರೇ, ಮಗು ಗಂಡಾಗಲಿ ಹೆಣ್ಣಾಗಲಿ ಮಕ್ಕಳು ಮಕ್ಕಳೇ ಅಲ್ವೇ? ಈಗಿನ ಕಾಲದಲ್ಲಿ ಗಂಡು ಹೆಣ್ಣು ಎರಡೂ ಒಂದೇ. ಮೊದಲೇ ನೀವು ಆಯಾಸಗೊಂಡಿದ್ದೀರಾ, ನಿಶ್ಚಿಂತೆಯಾಗಿರಿ ಎಂದು ಸಮಾಧಾನಪಡಿಸಿ ಹೆರಿಗೆ ಕೋಣೆಗೆ ಕರೆದುಕೊಂಡು ಹೋಗಿದ್ದರು. ಹೋದ 1 ಗಂಟೆಯೊಳಗೆ 2ನೇ ಮಗುವಿಗೆ ಜನ್ಮ ನೀಡಿದ್ದಳು ತುಳಸಿ. ಅವಳ ನಿರೀಕ್ಷೆಯಂತೆ ಆ ಮಗುವು ಗಂಡಾಗಿರದೆ ಹೆಣ್ಣಾಗಿತ್ತು. ಅವಳ ಅತಿಯಾದ ನಿರೀಕ್ಷೆ ಅವಳನ್ನು ಮತ್ತಷ್ಟು ನೋವಿನ ಕೂಪಕ್ಕೆ ತಳ್ಳಿತ್ತು. ಡಾಕ್ಟರ್ ಮತ್ತೆ ಸಮಾಧಾನಿಸಿ ಮಗುವನ್ನು ಅವಳ ಪಕ್ಕಕ್ಕೆ ಮಲಗಿಸಿದರು. ಯಾವುದಕ್ಕೂ ಪ್ರತಿಕ್ರಿಯಿಸದೆ ಸುಮ್ಮನಿದ್ದವಳು ಮಗುವಿನ ಮುಖವನ್ನೇ ನೋಡಲು ನಿರಾಕರಿಸಿದ್ದಳು. ಸಂಭ್ರಮ ಪಡುತ್ತಿರುವ ಗಂಡ, ಮನೆಯವರನ್ನು ನೋಡಿ ಉರಿದು ಹೋಗುತ್ತಿತ್ತು ಅವಳಿಗೆ. 3 ದಿನಗಳ ನಂತರ ಮನೆಗೆ ಬಂದವಳು ಗರಬಡೆದಂತೆ ಮೌನವಾಗಿದ್ದಳು. ಯಾರ ಬಳಿಯೂ ಮಾತಿಲ್ಲ, ಕಥೆಯಿಲ್ಲ. ಯಾಂತ್ರಿಕವಾಗಿ ದಿನ ದೂಡುತ್ತಿದ್ದಳವಳು. 2 ಮಕ್ಕಳ ಮುಖ ನೋಡಲೇ ಹಿಂಸೆ ಪಟ್ಟುಕೊಳ್ಳುತ್ತಿದ್ದಳು. ಆ ದಿನದ ಹಸುಗೂಸಿಗೆ ಹಾಲು ಕುಡಿಸಲೇ ಕಿಡಿಕಾರುತ್ತಿದ್ದಳು. 16ನೇ ದಿನದ ಸೂತಕ ಕಳೆಯುತ್ತಲೇ ಒಂದು ದಿನ ಮನೆ ಬಿಟ್ಟು ಹೋದವಳು ಮತ್ತೆ ಮನೆ ಸೇರಲೇ ಇಲ್ಲ. ಎಲ್ಲಿ ವಿಚಾರಿಸಿದರೂ ಪತ್ನಿಯ ಸುಳಿವಿಲ್ಲದ ಆಕೆಯ ಪತಿ ಸುರೇಶ, ಮಕ್ಕಳಿಲ್ಲದ ತನ್ನ ಅಣ್ಣನ ಹೆಂಡತಿ ಅತ್ತಿಗೆಯ ಮಡಿಲಿಗೆ ಆ ಪುಟ್ಟ ಹಸುಗೂಸಿನ ಜೊತೆಗೆ 2 ವರ್ಷದ ಮೊದಲ ಮಗುವನ್ನು ಹಾಕಿ, ಅವಳು ಬರುವವರೆಗೂ ಈ ನನ್ನ ಮಕ್ಕಳನ್ನು ನೀವು ನೋಡಿಕೊಳ್ಳುತ್ತೀರಾ ಅತ್ತಿಗೆ? ನನಗೆ ಬೇರೆ ದಾರಿ ಇಲ್ಲ. ಮಕ್ಕಳೇ ಆಗಿಲ್ಲ ಎಂದು ಕೊರಗುತ್ತಿದ್ದವಳು ಯಾವ ಕಾರಣಕ್ಕೆ ಮನೆ ಬಿಟ್ಟು ಹೋದಳೋ ಗೊತ್ತಿಲ್ಲ. ಕಾರಣ ಏನೇ ಇದ್ದರೂ ಈ ಹಸುಗೂಸನ್ನೇ ಬಿಟ್ಟು ಹೋಗುತ್ತಾಳೆ ಎಂದು ನಾನು ಕನಸಿನಲ್ಲೂ ಊಹಿಸಿರಲಿಲ್ಲ ಅತ್ತಿಗೆ ಎಂದವನು ಕಣ್ಣೀರು ತೊಡೆದಿದ್ದ. 2 ವರ್ಷ ತಾಯಿ ಪ್ರೀತಿಯನ್ನು ಅನುಭವಿಸಿದ್ದ ಆ ಮೊದಲ ಕಂದನ ಅಮ್ಮ ಬೇಕು ಅಮ್ಮ ಬೇಕು ಎನ್ನುವ ಅಳು ಕಂಡಾಗ ಕರುಳು ಹಿಂಡಿ ಬರುತ್ತಿತ್ತು ಮನೆಯವರೆಲ್ಲರಿಗೂ. ಹೆರದ ಹೊರದ ಆ ತಾಯಿಗೆ ಮಕ್ಕಳಿಬ್ಬರನ್ನು ಸಂತೈಸಲೇ ಕಷ್ಟವಾಗುತ್ತಿತ್ತು.
ಅವಳಿಗೀಗ ಕಡಿಮೆಯಾಗಿದ್ದಾದರೂ ಏನು ಎನ್ನುವುದೇ ಅವರಿಗೆಲ್ಲರ ಪ್ರಶ್ನೆ. 16 ದಿನದ ಆ ಹಸುಗೂಸಿನಂತೂ ತಾಯಿಯ ಎದೆ ಹಾಲಿಗಾಗಿ ಅತ್ತು ಸುಸ್ತಾಗಿ ಬಿಡುತ್ತಿತ್ತು. ಹೀಗೆ 3 ತಿಂಗಳು ಕಳೆದಿತ್ತು. ಒಂದು ದಿನ ಇದ್ದಕ್ಕಿದ್ದಂತೆ ಮನೆಗೆ ಬಂದಿದ್ದಳು ತುಳಸಿ. ಮನೆಯಲ್ಲಿ ಅವಳನ್ನು ನೋಡಿದ ಗಂಡ, ಅತ್ತೆ, ಮಾವ, ಮನೆಯವರಿಗೆ ಸಂತೋಷವಾಗಿತ್ತು. ಕೊನೆಗೂ ಬಂದಳಲ್ಲ ಎಂದು ಖುಷಿಪಟ್ಟವರಿಗೆ ಹಿಂದೆಯೇ ಆಘಾತ ಕಾದಿತ್ತು. ನೇರವಾಗಿ ಮನೆಯೊಳಗೆ ನಡೆದವಳು ತನ್ನ ರೂಮಿಗೆ ಹೋಗಿ ತನ್ನ ಬಟ್ಟೆ ಬರೆಗಳನ್ನು ಪ್ಯಾಕ್ ಮಾಡಿಕೊಂಡವಳು. ಮಕ್ಕಳ ಮುಖವನ್ನೇ ನೋಡದೆ ಹೊರಡಲು ಅಣಿಯಾದವಳನ್ನು ತಡೆದಿದ್ದ ಪತಿ ಸುರೇಶ. ನನ್ಯಾಕೆ ತಡೀತಾ ಇದ್ದೀರಾ? ನಾನು ಹೋಗಬೇಕು, ದಾರಿ ಬಿಡಿ ಎಂದವಳಿಗೆ, ಯಾಕೆ ಹೀಗೆಲ್ಲ ಮಾಡ್ತಾ ಇದ್ದೀಯಾ? ಮಕ್ಕಳನ್ನು ಯಾಕೆ ಬಿಟ್ಟೆ? ನಿನಗಿಲ್ಲಿ ಏನು ಕಡಿಮೆಯಾಗಿರೋದು? ಮಕ್ಕಳೇ ಆಗಿಲ್ಲ ಎಂದು ಕೊರಗುತ್ತಿದ್ದವಳು, ಮಕ್ಕಳಾದ ಮೇಲೆ ಯಾಕೆ ಹೀಗೆ ಆಡುತ್ತಿದ್ದೀಯಾ ಎಂದು ಕೇಳಿದವನಿಗೆ, ನನಗೆ ನಿನ್ನ ಹೆಣ್ಣು ಮಕ್ಕಳು ಬೇಡ, 2 ಗಂಡು ಮಗುವಾಗುತ್ತೆ ಅಂದುಕೊಂಡಿದ್ದೆ, ದರಿದ್ರ 2 ಹೆಣ್ಣಾದವು ಎಂದು ಮುಖ ಸಿಂಡರಿಸಿದವಳನ್ನು ಆಶ್ಚರ್ಯದಿಂದ ನೋಡಿದ್ದ ಸುರೇಶ. ಮುಂದೆ ಅವಳಲ್ಲಿ ಮಾತನಾಡಲು ಏನೂ ಉಳಿದಿರಲಿಲ್ಲ. ಮೌನವಾಗಿದ್ದ. ಮನೆಯವರೆಲ್ಲರೂ ದಿಗ್ಭ್ರಾಂತರಾಗಿ ನಿಂತಲ್ಲೇ ಶಿಲೆಯಾದವರಂತೆ ತಿರುಗಿ, ಮಕ್ಕಳನ್ನೇ ನೀವೇ ಇಟ್ಟುಕೊಳ್ಳಿ, ನಾನು ಹೋಗ್ತೀನಿ ಎಂದವಳು ತಿರುಗಿಯೂ ನೋಡದೆ ಹೊರಟು ಹೋಗಿದ್ದಳು. ಅವಳ ವರ್ತನೆಯನ್ನು ಕೊಂಡು ಕುಸಿದು ಕುಳಿತು ಬಿಟ್ಟ ಸುರೇಶ. ಒಂದಲ್ಲ ಒಂದು ದಿನ ಮಕ್ಕಳ ನೆನಪಾಗಿಯಾದರೂ ಬಂದಾಳು ಎಂದುಕೊಂಡಿದ್ದವನಿಗೆ, ಬಂದವಳು ಮಕ್ಕಳ ಕಡೆ ತಿರುಗಿಯೂ ನೋಡದೆ ಹೊರಟು ಹೋದವಳ ಮೇಲೆ ಇವಳು ಬಂಜೆಯಾಗಿದ್ದರೇನೇ ಚೆನ್ನಾಗಿರ್ತಿತ್ತು ಎನ್ನುವ ಭಾವನೆ ಹುಟ್ಟಿಬಿಟ್ಟಿತ್ತು. 2 ವರ್ಷಗಳ ಕಾಲ ತಾಯಿಯ ಪ್ರೀತಿಯನ್ನು ಅನುಭವಿಸಿದ್ದ ಮೊದಲ ಮಗುವಂತೂ ತಾಯಿ ಹೊರಟು ಹೋಗುವುದನ್ನು ಕಂಡು ರಚ್ಚೆ ಹಿಡಿದು ಅಳಲಾರಂಭಿಸಿತ್ತು. ಆದರೂ ಅವಳ ಮನಸ್ಸು ಕರಗಲಿಲ್ಲ. ಹೆಣ್ಣಾಗಿ ಹುಟ್ಟಿದ್ದು ಆ ಮಕ್ಕಳಿಬ್ಬರ ತಪ್ಪೋ? ಅದೆಷ್ಟೋ ಪೂಜೆ ಪುನಸ್ಕಾರಗಳ ನಂತರ ಅವಳ ಒಡಲು ತುಂಬಿ ಬಂಜೆ ಎನ್ನುವ ಪಟ್ಟದಿಂದಿಳಿಸಿದ್ದು ಆ ದೇವರ ತಪ್ಪೋ ಗೊತ್ತಿಲ್ಲ. ಆದರೆ ಯಾವ ತಪ್ಪು ಮಾಡದ ಮಕ್ಕಳಿಗೆ ಹೆತ್ತ ತಾಯಿಯ ಪ್ರೀತಿ ಮಾತ್ರ ಇಲ್ಲವಾಗಿತ್ತು. ಅಲ್ಲಿಂದ ಆ ಮಕ್ಕಳ ಲಾಲನೆ ಪೋಷಣೆ ಮಕ್ಕಳಿಲ್ಲದ ಆ ದೊಡ್ಡಮ್ಮನದಾಗಿತ್ತು. ದೊಡ್ಡಮ್ಮನಾದರೂ ಆ ತಾಯಿ ಇಲ್ಲದ ಮಕ್ಕಳಿಗೆ ತಾಯಿಯಾಗಿ ತನ್ನ ಒಲವನ್ನೆಲ್ಲ ಧಾರೆ ಎರೆದು ಬೆಳೆಸಿ ಮಕ್ಕಳ ತಂದೆಯ ಸಹಾಯದಿಂದ ಉತ್ತಮ ವಿದ್ಯಾಭ್ಯಾಸ ಕೊಡಿಸಿದ್ದಳು. ದೊಡ್ಡವಳು IAS ಆಫೀಸರ್ ಆಗಿದ್ದರೆ ಚಿಕ್ಕವಳು ಮುಂದಿನ ವರ್ಷ ಸೇನೆಗೆ ಸೇರಲು ಎಲ್ಲ ತಯಾರಿಯನ್ನು ಮಾಡಿಕೊಂಡಿದ್ದಳು. ಹೆತ್ತವಳು ಮಕ್ಕಳಿದ್ದು ಬಂಜೆಯಾದರೆ ಈ ತಾಯಿ ಹೊರದೆ ಹೆರದೆ ಮಹಾತಾಯಿ ಎನಿಸಿಕೊಂಡಿದ್ದಳು. ಮಕ್ಕಳಾದಮೇಲೆ ಅವಳ ಕ್ರೂರ ಬುದ್ಧಿ ತೋರಿಸಿದ ಇಂತಹ ನೀಚ ತಾಯಿಯ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನೇ ಇದ್ರೂ ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ಕತೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಮತ್ತಷ್ಟು ಕತೆಗಳಿಗಾಗಿ ಕಾದಂಬರಿ ಯೂಟ್ಯೂಬ್ ಚಾನಲ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.